ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 8ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಭಾಗ 1ರಿಂದ 2ನೇ ಅಧ್ಯಾಯದ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದೀವಿ. ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು 2.1 ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು, 2.2 ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು, ಬಹಳಷ್ಟು ವಿಡಿಯೋಗಳು ಚಾನಲ್ ನಲ್ಲಿ ಅವನ್ನೆಲ್ಲ ನೋಡ್ಬೇಕಪ್ಪ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಲಿಂಕ್ ಅನ್ನ ಚೆಕ್ ಮಾಡ್ಕೋಬಹುದು. ಇದೇ ರೀತಿ ಮುಂದಿನ ಒಂದು ಅಧ್ಯಾಯಗಳ ವಿಡಿಯೋ, ನಿಮ್ಮ ವಿಜ್ಞಾನದ ಪಾಠದ ಪ್ರಶ್ನೋತ್ತರ, ಎಕ್ಸ್ಪ್ಲೇಷನ್ ಎಲ್ಲ ಈ ಚಾನಲ್ ಅಲ್ಲಿ ಅವುಗಳನ್ನು ನೋಡೋದಕ್ಕೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ವಿಡಿಯೋಗಳು ಬರುವು, ಆಯ್ತಾ? ಸೊ ಇವತ್ತು ವಿದ್ಯಾರ್ಥಿ ನಾವು ಈ ಅಭ್ಯಾಸ 2.2ರ ಕೊನೆಯ ವಿಡಿಯೋ ತಿಳಿದುಕೊಳ್ಳೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.2ರ 6ನೇ ಸಮಸ್ಯೆ. ಇದರ ಅರ್ಥ ನಾವು ಹಿಂದಿನ ಎಲ್ಲಾ ವಿಡಿಯೋಗಳಲ್ಲಿ ಸಮಸ್ಯೆ 5ರವರೆಗೆ ನಾವು ಬಿಡಿಸ್ಕೊಂಡಿದ್ದೀವಿ. ಸೊ ಇವತ್ತು ನಾವು 6ನೇ ಸಮಸ್ಯೆನ ಬಿಡಿಸ್ಕೊಳ್ಳೋಣ. ರೆಡಿನಾ? ಓಕೆ. ಏನಪ್ಪ 6ನೇ ಸಮಸ್ಯೆ ಅಂತಂದ್ರೆ, -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಕೇಳಲಾಗಿದೆ. ಆಕ್ಚುಲಿ ವಿದ್ಯಾರ್ಥಿ, ನಿಮ್ಮ ಈ ಅಭ್ಯಾಸ 2.2ರಲ್ಲಿ 3ನೇ ಸಮಸ್ಯೆ ಎಷ್ಟನೇದು? 3ನೇ ಸಮಸ್ಯೆಯಲ್ಲಿ ಈ 2ಕ್ಕಿಂತ ಚಿಕ್ಕದಾದಂತ 5 ಭಾಗಲಬ್ಧ ಸಂಖ್ಯೆ ಕೇಳಲಾಗಿತ್ತು. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆನ ಹೇಳಿ ಅಂತ ಕೇಳಲಾಗಿದೆ. ಸೊ ಎರಡು ಒಂದೇ ರೀತಿ ಆದಂತ ಕ್ವಶನ್ಸ್ ವಿತ್ ಸ್ಮಾಲ್ ಡಿಫರೆನ್ಸ್. ಓಕೆ, ಮೊದಲಿಗೆ ಸೊಲ್ಯೂಷನ್ ಅಂತ ಬರ್ಕೊಂಡ್ಬಿಡಿ. ಇಲ್ಲಿ ವಿದ್ಯಾರ್ಥಿಗಳೇ -2 ಅಂತಂದ್ರೆ ಏನಿದು? ಇದು -2 ಛೇದದಲ್ಲಿ ಯಾವುದೂ ಸಂಖ್ಯೆ ಇಲ್ಲಪ್ಪ ಅಂತಂದ್ರೆ ಇದು 1. ಸೊ ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದ್ರೆ ಇದು P/Q ರೂಪದಲ್ಲಿದೆ. ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇದನ್ನ ತಿಳ್ಕೊಂಡಿದ್ದೀವಿ. ಸೊ ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದನ್ನ ಬಳಸಿ ತಾವು ನೋಡ್ಕೊಂಡ್ಬಿಡಿ, ಆಯ್ತಾ? ಓಕೆ, ಈಗ ನಾವು ಈ -2ಕ್ಕಿಂತ ದೊಡ್ಡದಾದ ಸಂಖ್ಯೆ, ದೊಡ್ಡದಾದಂದ್ರೆ ವಿದ್ಯಾರ್ಥಿಗಳೇ ಈ ಬದಿಗೆ -1, 0, 1, 2, 3 ಇಂತಹ ಸಂಖ್ಯೆ ಇರಬೇಕು. ಅಂತ ಒಂದು 5 ಭಾಗಲಬ್ಧ ಸಂಖ್ಯೆ ನಾವಿಲ್ಲಿ ಬರಿಬೇಕು. ಸೊ ತಾವು ಇಲ್ಲಿ 2ಕ್ಕಿಂತ ಈ ರೀತಿ -3 ಆಗ್ಲಿ -4 ಆಗ್ಲಿ ಇಂತಹ ಸಂಖ್ಯೆ ತಗೋಬಾರ್ದು. ಇಂತಹ ಸಂಖ್ಯೆಯನ್ನು ತೆಗೆದುಕೊಂಡು ತಾವು ಭಾಗಲಬ್ಧ ಸಂಖ್ಯೆಯನ್ನು ಬರೆದ್ಬಿಟ್ರಿ ಅವು -2ಕ್ಕಿಂತ ದೊಡ್ಡದಾದಂತ ಸಂಖ್ಯೆಗಳು. ತಿಳಿತಲ್ಲ? ಓಕೆ, -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ವಿದ್ಯಾರ್ಥಿಗಳು, ಉದಾಹರಣೆಗೆ -2 ಆದ ನಂತರ ಇಲ್ಲಿದೆ -1. ಸೊ -1/1 ಇದು ಒಂದು -2ಕ್ಕಿಂತ ದೊಡ್ಡದಾದಂತ ಸಂಖ್ಯೆ. ಅದೇ ರೀತಿ 0 ಇದೆ, 0/1 ಅಂತ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಅದೇ ರೀತಿ 1/1, ಅದೇ ರೀತಿ 2/1 ಅಂತಾನೆ ಬರ್ಬೇಕಿನ ಕಂಡೀಷನ್ ವಿದ್ಯಾರ್ಥಿ ತಾವಿಲ್ಲಿ 4 ಅಂತಾನು ಬರೀಬಹುದು. ಅದು ಸಹ -2ಕ್ಕಿಂತ ದೊಡ್ಡದಂತ ಸಂಖ್ಯೆ. ಪ್ಲಸ್ ಬಂತಲ್ಲ, ಆಯ್ತು, ಅದು -2ಕ್ಕಿಂತ ದೊಡ್ಡದಂತ ಸಂಖ್ಯೆ. ನೆಕ್ಸ್ಟ್ 10/50, 100/50, 2000/100 ಇಂತ ಯಾವುದೇ ಸಂಖ್ಯೆ ಬರೆದ್ರು ಅದು ಕರೆಕ್ಟೇ ವಿದ್ಯಾರ್ಥಿ. ಸೊ ನಾವೇನ್ ಮಾಡೋಣ, 4/5, ನೀವು 5/4 ತಗೊಳ್ಳಿ, ಅದು ಸಹ -2ಕ್ಕಿಂತ ದೊಡ್ಡದಂತ ಸಂಖ್ಯೆ. ಸೊ ಜಸ್ಟ್ ಐಡಿಯಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಸಂಖ್ಯೆ ಸಾಕಷ್ಟು ಇವೆ ಬರೆಯುವಂತವು, ಆದ್ರೆ ಐಡಿಯಾ ಇಂಪಾರ್ಟೆಂಟ್. ನೀವು ಎಂತಹ ಸಂಖ್ಯೆ ತೆಗೆದುಕೊಳ್ತೀರಾ ಅಂತ. ನೀವೇನಾದ್ರೂ ಇಲ್ಲಿ -6/3 ಅಂತ ಬರ್ದ್ಬಿಟ್ರಿ ಏನಾಗುದು ನೋಡಿ, 3ರ ಮಗ್ಗಿಲಿ 3, 1ರಿಂದ 6, 2ರಿಂದ. ಸೊ ಉತ್ತರ -2. ಮತ್ತೆ -2 ಬಂತು, ಆದ್ರೆ ನಮ್ಗೆ ಬೇಕಾಗಿರೋದು -2ಕ್ಕಿಂತ ನೀವೇನಾದ್ರೂ -9/3 ಅಂತ ಬರ್ಕೊಂಡ್ಬಿಟ್ರಿ, 3ರ ಮಗ್ಗಿಲಿ 3, 1ರಿಂದ 9, 3ರಿಂದ. ಸೊ -3 ವಿದ್ಯಾರ್ಥಿಗಳೇ ಈ ಬದಿಯಲ್ಲಿದೆ, ಅದು -2ಕ್ಕಿಂತ ಚಿಕ್ಕದು. ಆದ್ರೆ ನಮಗೆ ಕೇಳಿರುವುದು ದೊಡ್ಡ ಸಂಖ್ಯೆ. ಸೊ ಇಂತಹ ಸಂಖ್ಯೆ ತೆಗೆದುಕೋಬೇಡಿ. ನೀವು -4/4 ಅಂತ ತಗೋಬಹುದು. ಯಾವ ರೀತಿ ಅಂತೀರಾ? ಇಲ್ಲಿ ನೋಡಿ, 4ರ ಮಗ್ಗಿಲಿ 4, 1ರಿಂದ, 4ರ ಮಗ್ಗಿಲಿ 4, 1ರಿಂದ. ಸೊ ಇದು -1/1. ಸೂತ್ರ -1 ಇಲ್ಲಿ ಇದೆಯಲ್ಲ. ಸೊ ಈ ರೀತಿ ಸಂಖ್ಯೆ ಸಹ ತಾವು ತಗೋಬಹುದು. ಸೊ ಒಟ್ಟಾರೆಯಾಗಿ ಈ ರೀತಿ ಬಹಳಷ್ಟು ನಾವು ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಬರ್ಕೋಬಹುದು. ಈತಲ್ಲ ವಿದ್ಯಾರ್ಥಿಗಳೇ, ಇದು 6ನೇ ಸಮಸ್ಯೆ. ಇನ್ನು ಕೊನೆಗೆ ಈ ಅಭ್ಯಾಸ 2.2ರಲ್ಲಿ ಕೊನೆಯ ಸಮಸ್ಯೆ 7ನೇ ಸಮಸ್ಯೆ. ಅದನ್ನು ಬಿಡಿಸಿಬಿಟ್ರೆ ಈ ಅಭ್ಯಾಸ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, 7ನೇ ಸಮಸ್ಯೆ ಸಾಗೋಣ ಬನ್ನಿ.
ವಿದ್ಯಾರ್ಥಿಗಳೇ, ಅಭ್ಯಾಸ 2.2ರ ಕೊನೆಯ ಸಮಸ್ಯೆ 7th ಕ್ವಶನ್. ಓಕೆ, ಸೊಲ್ಯೂಷನ್ 3/5 ಮತ್ತು 3/4ರ ನಡುವಿರುವ 10 ನೋಡಿ ಎಷ್ಟು 10 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ. ಸೊ 10 ಭಾಗಲಬ್ಧ ಸಂಖ್ಯೆ ನಾವೀಗ ಕಂಡು ಹಿಡ್ಕೋಬೇಕು. ಯಾವ ರೀತಿ ಅಂತೀರಾ? ಓಕೆ ವಿದ್ಯಾರ್ಥಿಗಳು, ಈ ರೀತಿ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಇದೇ ರೀತಿ ಇತ್ತು, ಈ 4th ಕ್ವಶನ್, ಈ 5th ಕ್ವಶನ್, ಇಂತಹ ಪ್ರಶ್ನೆಗಳು ನಾವಿಲ್ಲಿ ಬಹಳಷ್ಟು ಐಡಿಯಾಗಳನ್ನು ಬಳಸ್ಕೊಂಡಿದೀವಿ. ಆ ಎಲ್ಲಾ ಐಡಿಯಾಗಳನ್ನು ಉಪಯೋಗ ಮಾಡಿಕೊಂಡು ನಾವಿಲ್ಲಿ 7th ಅನ್ನ ಬಿಡಿಸ್ಕೋಣ. ಓಕೆ, ಮೊದಲಿಗೆ ದತ್ತ ಬರ್ಕೊಳ್ಳಿ. ದತ್ತ 3/5 ಮತ್ತು 3/4 ಇವು ಕೊಟ್ಟಂತ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು ಅಫ್ಕೋರ್ಸ್. ಸೊ ಈ ಸಂಖ್ಯೆಗಳ ಮಧ್ಯದಲ್ಲಿರುವಂತಹ 10 ಭಾಗಲಬ್ಧ ಸಂಖ್ಯೆ ಕಂಡುಹಿಡ್ಕೋಬೇಕು. ಸೊ ಎರಡು ಸಂಖ್ಯೆಗಳ ಮಧ್ಯದಲ್ಲಿರೋ ಭಾಗಲಬ್ಧ ಸಂಖ್ಯೆ ಕಂಡುಹಿಡ್ಕೋಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಅವುಗಳ ಛೇದ ಸೇಮ್ ಆಗಬೇಕು, ಹೌದಲ್ಲ? ಸೊ ಅವುಗಳ ಲಸ ಕಂಡುಹಿಡ್ಕೋಣ. 5 ಮತ್ತು 4ರ ಲಸ. ಓಕೆ, ಈಗ 5/4ರ ಲಸ ಎಷ್ಟಾಯ್ತಪ್ಪ ಅಂತಂದ್ರೆ ಇದೊಂದು ಬೆಸ ಸಂಖ್ಯೆ, ಇದೊಂದು ಸಮ ಸಂಖ್ಯೆ. ಸೊ ಅವುಗಳ ಗುಣಲಬ್ಧವೇ ಅವುಗಳ ಲಸ, ಹೌದಲ್ಲ? ಸೊ 5 × 4 ಇದು 20. ಇದರ ಅರ್ಥ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು 3/5 ಇಂಟು ಛೇದದಲ್ಲಿ 20 ಬರುವಂತೆ 5ಅನ್ನ ಒಂದು ಸಂಖ್ಯೆಯನ್ನ ಗುಣಿಸಬೇಕು. ಸೊ 5ರ ಮಧ್ಯೆ 20 ಬರುವುದು ವೆರಿ ಗುಡ್ 4ರಿಂದ. ಅದೇ ಸಂಖ್ಯೆಯನ್ನ ಅಂಶದಲ್ಲಿ ಸಹ ತೆಗೆದುಕೊಳ್ಳಿ. 3 × 4 12, ಛೇದದಲ್ಲಿ 20 ಆಯ್ತಲ್ಲ. ಎರಡನೇ ಸಂಖ್ಯೆ ತೆಗೆದುಕೊಳ್ಳಿ. 3/4 ಇಂಟು ಛೇದದಲ್ಲಿ 20 ಬರಬೇಕು. ಸೊ 4ಅನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 20 ಬರೋದು ನೋಡಿ, ವೆರಿ ಗುಡ್ 5ರಿಂದ. ಅಂಶದಲ್ಲಿ ಸಹ 5 ಬರಬೇಕು. 3 × 5 15. ಓಕೆ, ಚೆಕ್ ಮಾಡ್ಕೊಳ್ಳೋಣ. ಇದು 12/10. ಎರಡನೇ ಸಂಖ್ಯೆ 15/10. 10 ಅಂತೂ ಕಾಮನ್ ಆಯ್ತು, ಅದನ್ನ ಬಿಟ್ಬಿಡಿ. 12 ಮತ್ತು 15 ನಡುವಿನ ಸಂಖ್ಯೆ ಎಷ್ಟಿದಾವೆ ನೋಡಿ, 13, 14. ಕೇವಲ 2 ಸಂಖ್ಯೆಗಳು ವಿದ್ಯಾರ್ಥಿಗಳು. ಅದನ್ನ ನಮಗೆ ಕೇಳಿರುವುದು 10 ಭಾಗಲಬ್ಧ ಸಂಖ್ಯೆಗಳು. ಇದರ ಅರ್ಥ ನಾವು ಈ ಅಂಶವನ್ನ ಇನ್ನು ಹೆಚ್ಚು ಮಾಡ್ಕೋಬೇಕು. ಇಂತಹ ಟ್ರಿಕ್ಸ್ ಅನ್ನೇ ಬಳಸಿ ನಾವು ಹಿಂದಿನ ಸಮಸ್ಯೆ ಬಿಡಿಸಿದೀವಿ. ಅವುಗಳನ್ನ ನೀವು ನೋಡಿದ್ರೆ ಈ ಸಮಸ್ಯೆ ನಿಮ್ಗೆ ತುಂಬಾ ಈಸಿ ಆಗುವುದು ನೋಡಿ. ಓಕೆ, ಅಂಶವನ್ನ ಈಗ ಬಳಸ್ಕೊಂಡ್ಬಿಡೋಣ. ಓಕೆ, ಈಗ ವಿದ್ಯಾರ್ಥಿಗಳೇ ಮತ್ತೆ ಅಂಶಕ್ಕೆ ಮತ್ತು ಛೇದಕ್ಕೆ ಒಂದೇ ಸಮನಾದ ಸಂಖ್ಯೆಯನ್ನ ಗುಣಿಸ್ಕೋಬೇಕು. ಸೊ ಇಲ್ಲಿ ಸಂಖ್ಯೆನ ಬಹಳ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್. ಈ 12ನ್ನ ನೀವು 5ರಿಂದ ಗುಣಿಸಿದ್ರಪ್ಪ ಅಂತಂದ್ರೆ 12 × 5 ಇದು 60 ಬರುವುದು. 20 × 5 ಅದು 100. ಸೊ ಛೇದದಲ್ಲಿ 100, ಅಂಶದಲ್ಲಿ 20. ಓಕೆ, 60. ಇಲ್ಲಿ ಯಾವ ಸಂಖ್ಯೆನ ಗುಣಿಸ್ತಿರಲ್ಲ ಅದೇ ಸಂಖ್ಯೆನ ಗುಣಿಸ್ಕೋಬೇಕು, ಅದು ಸಹ ಇಂಪಾರ್ಟೆಂಟ್. ಸೊ ಇಲ್ಲಿ 5ರಿಂದ ಗುಣಿಸಿದೀವಿ, ಇಲ್ಲಿ ಸಹ 5ರಿಂದಾನೇ ಗುಣಿಸ್ಕೋಬೇಕು. 20 × 5 100. ಸೊ ಇಲ್ಲಿ ಸಹ 100, ಇಲ್ಲಿ ಸಹ 100 ಸೇಮ್ ಆಗೋದು. ಸೊ ನೋ ಪ್ರಾಬ್ಲಮ್. 15 × 5 75. ಸೊ 75. 60 ಮತ್ತು 75ರ ಮಧ್ಯೆ 10 ಭಾಗಲಬ್ಧ ಸಂಖ್ಯೆ ಸಿಗುವೆ. ಚೆಕ್ ಮಾಡಿ. 60 ಆದ ನಂತರ 61, 62, 63, 64, 65, 66, 67, 68, 69, 70, 71, 72. ಅಫ್ಕೋರ್ಸ್ ವಿದ್ಯಾರ್ಥಿಗಳು 10 ಸಂಖ್ಯೆ ದೊರೆತಾ ಇವೆ. ಸೊ ಟೈಮ್ ಮಾಡಿ ರೀತಿ ಅಂಶಗಳಿಗೆ ಮತ್ತು ಛೇದಗಳಿಗೆ 5ರಿಂದ ಗುಣಿಸ್ಕೊಂಡ್ಬಿಡಿ. ಸೊ ಆ ಸಂಖ್ಯೆ ಸಿಗ್ತಿರ್ಬೇಕು, ಅಷ್ಟು ಸಂಖ್ಯೆ ಸಿಗ್ತಿರ್ಬೇಕು, ಅಂತಹ ಸಂಖ್ಯೆನ ಗುಣಿಸ್ಕೋಬೇಕು. ನೀವೇನಾದ್ರೂ ಜಸ್ಟ್ 2ರಿಂದ ಗುಣಿಸಿದ್ರೆ 12 × 2 24. ಇಲ್ಲಿ ಸಹ 2ರಿಂದ ಗುಣಿಸ್ಕೋಬೇಕು. 15 × 2 30. ಸೊ 24 ಮತ್ತು 30ರ ಮಧ್ಯ 10 ಸಂಖ್ಯೆ ಇಲ್ಲ. ಸೊ 2ರಿಂದ ಗುಣಿಸ್ಕೋಬೇಡಿ. ಸೊ ಈ ರೀತಿ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಆಯ್ತಾ? ಓಕೆ, ಈಗ 12/10 ಮತ್ತೆ ನಾವು 5ರಿಂದ ಗುಣಿಸ್ಕೊಳ್ಳೋಣ. ಈಗ 12/20 ಅಂಶ ಮತ್ತು ಛೇದದಲ್ಲಿ 5ರಿಂದ ಗುಣಿಸ್ಕೊಂಡ್ಬಿಡಿ. 20 × 5 ಇದು 100, 12 × 5 ಇದು 60. ಅದೇ ರೀತಿ ಎರಡನೇ ಸಂಖ್ಯೆ ತೆಗೆದುಕೊಳ್ಳಿ. 15/20 ಇಂಟು ಇಲ್ಲಿ ಸಹ 5ರಿಂದಾನೇ ಗುಣಿಸ್ಕೋಬೇಕು, ಏಕೆಂದ್ರೆ 20 × 5 100. ಈ ಛೇದ ಸೇಮ್ ಆಗ್ಬೇಕು, ಅದಕ್ಕಾಗಿ ಸೇಮ್ ಸಂಖ್ಯೆಯಿಂದ ಗುಣಿಸ್ಕೊಳ್ಳಿ. ಇಂಟು 5, 15 × 5 75. ಸೊ ಇದು 60/100, ಇದು 75/100. ಸೊ ಈಗ 60 ಮತ್ತು 75ರ ಮಧ್ಯ 10 ಭಾಗಲಬ್ಧ ಸಂಖ್ಯೆ ಈಸಿಯಾಗಿ ನಮ್ಗೆ ದೊರೆಯುವ ಅವನ್ನ ಬರ್ಕೊಂಡ್ಬಿಡೋಣ, ಆಯ್ತಾ? ಓಕೆ, ಆದ್ದರಿಂದ ಈ 3/5 ಮತ್ತು
ಈ 3/4ರ ಮಧ್ಯದಲ್ಲಿರುವ 10 ಭಾಗಲಬ್ಧ ಸಂಖ್ಯೆಗಳು. ಓಕೆ, ಯಾವಪ್ಪ ನೋಡೋಣ. ಓಕೆ, ಇಲ್ಲಿರುವುದು 60/100, ಇಲ್ಲಿರುವುದು 75/100. ಸೊ ಮೊದಲಿಗೆ ಮಾಡಿ 61/100 ಬರ್ಕೊಂಡ್ಬಿಡಿ. ನೆಕ್ಸ್ಟ್ 62/100, 63/100, 64/100. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. 65/100, 66/100, 67/100, 68/100, 69/100. ಸೊ ಎಷ್ಟು ಸಂಖ್ಯೆನ ಬರೆದು ಒಂದ್ ಬಾರಿ ಚೆಕ್ ಮಾಡ್ಕೊಂಡ್ಬಿಡಿ. 1 2 3 4 5 6 7 8 9. ಇದರ ಅರ್ಥ ಕೇವಲ ಇಂದು ಒಂದು ಸಂಖ್ಯೆ ಮಾತ್ರ ಉಳಿದಿದೆ. ಸೊ ಮತ್ತು 70/100. ಈ ತರ ವಿದ್ಯಾರ್ಥಿಗಳು 10 ಸಂಖ್ಯೆ ನಾವಿಲ್ಲಿ ಬರ್ಕೊಂಡ್ಬಿಟ್ಟಿದೀವಿ. ಸೊ ನೆಕ್ಸ್ಟ್ ಇನ್ನು ನಾವು 71/100, 72/100, 73/100, 74/100 ಬರೀಬಹುದು. ಆದ್ರೆ ನಮ್ಗೆ ಕೇಳಲಾಗಿರೋದು ಜಸ್ಟ್ 10 ನಂಬರ್ಸ್. ಸೊ 10 ನಂಬರ್ಸ್ ನ ಬರ್ಬಿಟ್ರೆ ಅದು ಸಾಕು. ಇದಲ್ಲ. ಸೊ ಇದರೊಂದಿಗೆ ವಿದ್ಯಾರ್ಥಿ ನಿಮ್ಮ 8ನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ಗಣಿತ ಭಾಗ 1ರಿಂದ ಭಾಗಲಬ್ಧ ಸಂಖ್ಯೆ ಅನ್ನುವಂಥ ಅಧ್ಯಾಯ ಕಂಪ್ಲೀಟ್ ಆಯ್ತು ನೋಡಿ. ಸೊ ಇದೊಂದಿಗೆ ನಾವು ಕಂಪ್ಲೀಟ್ ಆದಂತ ಅಭ್ಯಾಸವನ್ನ, ಅಂದ್ರೆ ಎಲ್ಲಾ ಕಂಪ್ಲೀಟ್ ಅಂತ ಪೂರ್ತಿ ಡೀಟೇಲ್ ಆಗಿ ಭಾಗಲಬ್ಧ ಸಂಖ್ಯೆ ಬಿಡಿಸ್ಕೊಂಡ್ಬಿಟ್ಟಿದೀವಿ. ಸೊ ಈ ವಿಡಿಯೋಗಳು ಯಾವಾಗ್ಲೂ ಈ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ವಿದ್ಯಾರ್ಥಿಗಳು. ನಿಮ್ಗೆ ಡೌಟ್ ಬಂದಾಗ ಪದೇ ಪದೇ ನೋಡಿ ತಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ಆಯ್ತಾ. ಸೊ ಇಂತಹ ವಿಡಿಯೋಗಳು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ತಾವು ಪದೇ ಪದೇ ನೋಡಿ ವಿಡಿಯೋನ ಲೈಕ್ ಮಾಡಿ. ನೆನಪಿರಿ, ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಹೆಚ್ಚು ಮುಂದಿನ ವಿಡಿಯೋಗಳು ಬರುವು. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೈಕ್ ಮಾಡಿದ್ರೆ ಮಾತ್ರ ಮುಂದಿನ ವಿಡಿಯೋಗಳು ಬರುವು. ಏಕೆಂದ್ರೆ ವಿದ್ಯಾರ್ಥಿ ನೀವು ಇಷ್ಟಪಟ್ಟರೆ ಅದು ಒಂಥರ ನನಗೆ ಪ್ರೇರಣೆ, ಆಯ್ತಾ. ಸೊ ಲೈಕ್ ಮಾಡಿ. ಇದನ್ನ ನನಗೂ ಸಹ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗುವುದು. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಜೊತೆಗೆ. ಅಲ್ಲಿವರೆಗೆ ಚಾನಲ್ ಜೊತೆ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಅನ್ನು ಒತ್ತಿ ಇಲ್ಲಿ ಅಭ್ಯಾಸ ಮಾಡ್ತಾರೆ. ಓಕೆನಾ? ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.